ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ನವೋದಯ ಮತ್ತು ಎನ್ಎಂಎಂಎಸ್ ಹಾಗೂ 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ವಿಷಯದ ಮಾರ್ಗದರ್ಶನ ಉಚಿತ ತರಬೇತಿ ಶಿಬಿರ ಮಳವಳ್ಳಿ ಪಟ್ಟಣದ ಮಳವಳ್ಳಿ ಓನ್ ಕಂಪ್ಯೂಟರ್ ಕೇಂದ್ರದ ಆವರಣದಲ್ಲಿ ನಡೆಸಲಾಯಿತು. ಇನ್ನು ಕಾರ್ಯಕ್ರಮವನ್ನು ಬೇಜಿಪುರ ಶ್ರೀ ಮಂಟೇಸ್ವಾಮಿ ಮಠದ ಆಡಳಿತಾಧಿಕಾರಿ ಭರತ್ ರಾಜೆ ಅರಸು ಉದ್ಘಾಟಿಸಿ ಮಾತನಾಡಿ, ಶಿಕ್ಷಣವೇ ದೇವರು, ಶಿಕ್ಷಣ ಒಂದು ಅನಂತ, ಎಷ್ಟು ಓದಿದ್ರೂ ಸಾಲದು, ಪ್ರತಿಯೊಬ್ಬರು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಇನ್ನು ಇದೇ ವೇಳೆ ಮುಖಂಡ ಮಲ್ಲಯ್ಯ ಮಾತನಾಡಿ, ಮಕ್ಕಳು ಕೆಟ್ಟ ಚಟಕ್ಕೆ ದಾಸರಾಗದೆ ಓದಿನ ಕಡೆ ನಿಗಾ ವಹಿಸಿ ಎಂದರು. ಇನ್ನು ಇದೇ ವೇಳೆ ಯೂನಿವರ್ಸಲ್ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಪ್ರಕಾಶ್ ಅವರು ಮಾತನಾಡಿದ್ದು, ನಮ್ಮ ಸೇವಾ ಟ್ರಸ್ಟ್ನಿಂದ ತಾಲೂಕನ್ನ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕವಾಗಿ ಉತ್ತಮ ಸ್ಥಾನ ದೊರಕಿಸಬೇಕು. ಈ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಕ್ರೀಡೆ ಮತ್ತು ಶಿಕ್ಷಣವನ್ನ ಉಚಿತವಾಗಿ ನೀಡಲು ನಾವು ಮುಂದಾಗಿದ್ದೇವೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಪ್ರಕಾಶ್ ಸೇರಿದಂತೆ ಚುಂಚಣ್ಣ, ಮಲ್ಲಯ್ಯ ಮತ್ತಿತರರು ಭಾಗಿಯಾಗಿದ್ರು. ಇರೋರು ಕೊಟ್ಟ ತಕ್ಷಣ ಯಾರ ಹತ್ರ ಇರ್ತದೆ ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು, ಇಲ್ಲದವ್ರಿಗೆ ನಾವು ಕೊಟ್ಟಾಗ ಏನಾಯ್ತದೆ, ಅದು ಒಂದು ಬೃಹತ್ ಆಕಾರದಲ್ಲಿ ಅವ್ರ ಜೀವನ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಯ್ತದೆ. ಇಂಥ ಸಮಾಜ ಸೇವೆಗಳಲ್ಲಿ ನಾವು ಪ್ರಕಾಶ್ ಅವರು ನಮ್ಮ ಒಂದು ಮಳವಳ್ಳಿ ತಾಲೂಕಿನಲ್ಲಿ ನಿರಂತರವಾಗಿ ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಶಾಲಾ ಮಕ್ಕಳಿಗೆ ಇರ್ಬೋದು, ಕಾಲೇಜ್ ಮಕ್ಕಳಿಗೆ ಇರ್ಬೋದು, ನಿರಂತರ ತರಬೇತಿಗಳಿರ್ಬೋದು, ಸ್ಕಾಲರ್ಶಿಪ್ ಸಿಗುವಂಥ ಕಾರ್ಯಕ್ರಮ ಇರ್ಬೋದು, ಸರ್ಕಾರದ ಯೋಜನೆಗಳನ್ನು ನಿಮ್ಗಳ ತಲುಪುವಂಥ ಕಾರ್ಯಕ್ರಮ ಇರ್ಬೋದು, ಇವೆಲ್ಲನೂ ಭಾಳ ಅಚ್ಚುಕಟ್ಟಾಗಿ ಭಾಳ ಒಂದು ಸ್ವಾರ್ಥದಿಂದ ಏನು ಮಾಡ್ತಾ ಇಲ್ಲ ಅವರು. ಭಾಳ ತುಂಬ ದಿನದಿಂದ, ಯಾಕೆಂದ್ರೆ ನಾನು ಪ್ರಕಾಶ್ ಅವರು ತುಂಬ ಕಾಲೇಜಿನಿಂದನೂ ನಾವು ಭಾಳ ಗೆಳೆಯರು. ನಾನು ಇವ್ನು ಕರೆದಾಗ ಹೆಂಗೆ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಬಂದಿದ್ದೆ ಇವತ್ತು. ನಿಮ್ಮ ಸಣ್ಣ ಇದರಲ್ಲಿ ಏನೇ ಡೌಟ್ಸ್ಗಳು ಇರ್ತದೆ ಅಥವಾ ಏನೇ ಒಂದು ನಿಮ್ಮದೇ ಆದಂಥ ಒಂದು ಚಾಲೆಂಜಸ್ ಅಂತೀವಿ, ನಿಮಗೆ ಏನೋ ಒಂದು ನ್ಯೂನತೆಗಳು ಕೇಳಬೇಕಾಗುವಂಥದ್ದು, ಅದಕ್ಕೆ ಅವ್ರ ಶಿಕ್ಷಕರಿರ್ತಾರೆ, ಅವರು ನಿಮ್ಮ ಗುರುಗಳು ಹಾಗೂ ಅವರೇ ನಿಮ್ಮ ನಾವು ಹೇಗೆ ಹೇಳ್ತೀವಿ ಪರಬ್ರಹ್ಮ ಅಂತ, ಅವರೇ ನಿಮಗೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಿಮಗೆಲ್ಲರಿಗೂ ಅದನ್ನು ದಾರಿ ಮತ್ತು ಅದೊಂದು ಜ್ಞಾನದ ಒಂದು ದೀಪವನ್ನು ನಿಮಗೆ ತೋರಿಸ್ತಾರೆ. ಹಾಗಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿರೋದಕ್ಕೆ ಭಾಳ ಸಂತೋಷ. ಭಾಳ ಯಶಸ್ವಿಯಾಗಿ ಇದೆಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗಲಿ. ಮತ್ತು ಮುಂದಿನ ದಿನದಲ್ಲಿ ಪ್ರಕಾಶ್ ಅವರು ಈ ರೀತಿಯಾದಂಥ ಒಂದು ಹೊಸ ಪ್ರಯೋಗದ ಮೂಲಕ ಗ್ರಾಮೀಣ ಭಾಗದಲ್ಲಿ ನಿಮ್ಗೆಲ್ಲರಿಗೂ ಅವರು ಒಂದು ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರು ಹೇಳಿದಾಗೆ ಬರೀ ಶಿಕ್ಷಣ ಮಾತ್ರ ಅಲ್ಲ, ಮುಂದಿನ ದಿನದಲ್ಲಿ ಅವರು ಸ್ಪೋರ್ಟ್ಸ್ ಮತ್ತು ಆ ಒಂದು ಹೆಚ್ಚಿನ ಸಾಂಸ್ಕೃತಿಕ ವೇದಿಕೆಗಳನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದ್ದರಿಂದ ನೀವು ಅವ್ರಿಗೆ ಬೆಂಬಲವಾಗಿರಿ ನಿಮ್ಮ ಒಂದು ಶ್ರಮದ ಮೂಲಕ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ನೀವು ತಗೊಂಡ್ಬೇಕಾದ್ರೆ ಇವತ್ತಂತೂ ಪ್ರಪಂಚದಲ್ಲಿ ಯಾವುದೇ ಇಲ್ಲಿ ಹೋದ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಇವತ್ತು ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಈ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ ಪ್ರಕಾಶ್ ಅವರು. ಇದನ್ನು ಸಂಪೂರ್ಣವಾಗಿ ಈ ಒಂದು ಶಿಬಿರದಲ್ಲಿ ನೀವು ತರಬೇತಿ ಪಡೆದು ಈ ಒಂದು ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ವಿದ್ಯಾರ್ಥಿ ವೇತನ ಸಿಗುತ್ತೆ. ಮತ್ತು ನಿಮ್ಮ ತಂದೆ ತಾಯಿಗೆ ಹೋಗುವ ಆರ್ಥಿಕವಾಗಿ ನಿಮ್ಮ ಮುಖಾಂತರನೂ ಸಹಕರಿಸ್ದಂಗೆ ಆಯ್ತದೆ. ಮತ್ತು ನಿಮ್ಮ ಭವಿಷ್ಯನೂ ಈಗಿನಿಂದ ಈ ಒಂದು ನೀವು ಏನೋ ಹೈಸ್ಕೂಲು ಪ್ರೈಮರಿಯಿಂದ ನೀವು ಈ ಸ್ಪರ್ಧಾತ್ಮಕ ಯಾವುದೇ ಒಂದು ಪರೀಕ್ಷೆಯನ್ನು ತರಬೇತಿ ಪಡೆದ್ರೆ ಭವಿಷ್ಯದಲ್ಲೂ ಕೂಡ ಅಷ್ಟೇ ಉನ್ನತವಾದಂಥ ವಿದ್ಯಾಭ್ಯಾಸಕ್ಕೂ ಮುನ್ನುಡಿಯಾಗುತ್ತೆ. ನೀವು ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಈ ಥರ ಈ ಸ್ಪರ್ಧಾತ್ಮಕವಾದಂಥ ಪರೀಕ್ಷೆಯಲ್ಲಿ ನೀವು ಸಣ್ಣ ವಯಸ್ಸಿಂದಲೇ ನೀವು ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಮ ಭವಿಷ್ಯದಲ್ಲಿ ನೀವು ಇನ್ನೂ ಹೆಚ್ಚಿನ ಮಟ್ಟ ಅಂತ ಒಂದು ಪರೀಕ್ಷೆಯನ್ನು ಈ ಒಂದು ಕಾರ್ಯಕ್ರಮನ ಒಂದು ಮಕ್ಕಳಿಗೆ ಮಾಡ್ತಾರಲ್ಲ, ಭಾಳ ಹೆಮ್ಮೆ ವಿಚಾರ. ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ನಾವು ನಿಮ್ಮ ಜೊತೆಲಿ ಸಹಕರಿಸೋಕ್ಕೆ ಪ್ರಕಾಶ್ ಜೊತೆ ನಾವಿದ್ದೀವಿ. ಈ ವಿದ್ಯಾರ್ಥಿಗಳನ್ನ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಈ ಒಂದು ಟ್ರಸ್ಟನ್ನು ನಾವು ಈಗ ಲಾಂಚ್ ಮಾಡಿದ್ದೀವಿ. ಈ ಟ್ರಸ್ಟ್ನ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸರ್ಕಾರಿ ಶಾಲೆಗಳನ್ನು ಬಲಗೊಳಿಸ್ತಕ್ಕಂಥದ್ದು, ಮತ್ತೊಂದು ಸರ್ಕಾರಿ ಶಾಲೆ ಮತ್ತು ಇತರ ಮಕ್ಕಳನ್ನ, ನಮ್ಮ ತಾಲೂಕಿನ ಮಕ್ಕಳನ್ನ ಕ್ರೀಡೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಕ್ಕೆ, ರಾಜ್ಯದಲ್ಲಿ ಪ್ರಥಮ ಸ್ಥಾನಕ್ಕೆ ತರ್ತಕ್ಕಂಥ ಗುರಿಯನ್ನು ನಾವು ಹೊಂದಿದ್ದೇವೆ. ಅದಕ್ಕೋಸ್ಕರ ಈ ತಿಂಗಳು ಏಪ್ರಿಲ್ 20ನೇ ತಾರೀಕು ನಾವು ಒಂದು 20 ದಿನಗಳ ಕಾಲ ಯಾವ ಮಳವಳ್ಳಿ ತಾಲೂಕಿನ ಮಕ್ಕಳು ಕಬಡ್ಡಿ ಆಟದಲ್ಲಿ ಪರಿಣಿತರಿರುವಂಥವ್ರು ಕಬಡ್ಡಿ, ಖೋಖೋ ಆಟದಲ್ಲಿ ಪರಿಣಿತರಿರುವಂಥವ್ರು ಖೋಖೋ, ಶಟಲ್ ಬ್ಯಾಡ್ಮಿಂಟನ್ನು, ಮತ್ತು ವಾಲಿಬಾಲು, ಥ್ರೋಬಾಲು,
ಮತ್ತು ರನ್ನಿಂಗಲ್ಲಿ ಯಾರು ಚೆನ್ನಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಆಯ್ದಂಥ ಮಕ್ಕಳಿಗೆ ನಾವು ಒಂದು 25ರಿಂದ 30 ದಿನಗಳ ಕಾಲ ಉಚಿತ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಮಳವಳ್ಳಿನಲ್ಲಿ ಕ್ರೀಡಾಂಗಣದಲ್ಲಿ ಕನಕ ಸ್ಟೇಡಿಯಂ ಶೀಘ್ರದಲ್ಲೇ ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ಹೊರಡಿಸ್ತೇವೆ. ಆ ಪತ್ರಿಕಾ ಹೇಳಿಕೆಯನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ತಾವು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೋಬೇಕು. ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಒಂದು ಚೆಸ್ ಆಟದಲ್ಲಿ ಒಬ್ಬ ವಿದ್ಯಾರ್ಥಿನಿಗೆ ಆಸಕ್ತಿ ಇದೆ ಅಂತಂದರೆ ಅವ್ರಿಗೆ ಚೆಸ್ ತರಬೇತಿನೇ ಕೊಡ್ತೀವಿ. ಸುಮಾರು 25 ದಿನಗಳ ಕಾಲ ಈ ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ಇಡೀ ಮಳವಳ್ಳಿ ತಾಲೂಕಿನ ಎಲ್ಲ ಮಕ್ಕಳಿಗೂ ಕೂಡ, ಅದು ಖಾಸಗಿ ಆಗಿರಲಿ ಮತ್ತು ಸರ್ಕಾರಿ ಆಗಿರಲಿ, ಪ್ರತಿಭಾನ್ವಿತ ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಉಚಿತ ತರಬೇತಿಯನ್ನು ಸುಮಾರು 25ರಿಂದ 1 ತಿಂಗಳ ಕಾಲ ನುರಿತ ದೈಹಿಕ ಶಿಕ್ಷಕರನ್ನ ಕಲೆ ಹಾಕಿ ಮಾಡ್ತಕ್ಕಂಥ ಒಂದು ವಿಭಿನ್ನ ಪ್ರಯತ್ನವನ್ನು ನಾವು ಮಳವಳ್ಳಿ ತಾಲೂಕಲ್ಲಿ ಈ ಯೂನಿವರ್ಸಲ್ ಸೇವಾ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ ಮಿತ್ರರೇ, ನಮ್ಮ ಮಳವಳ್ಳಿ ತಾಲೂಕು ಸಾಂಸ್ಕೃತಿಕವಾಗಿ ಒಂದು ಒಳ್ಳೆ ನಾಡು, ಒಂದು ಒಳ್ಳೆ ತಾಲೂಕು. ಇದನ್ನು ಇಡೀ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಟ್ಟಿಯಾಗಿ ನಿಲ್ತಕ್ಕಂಥ ಒಂದು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಳವಳ್ಳಿನ ನಾವು ನಿರ್ಮಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಕ್ಕಳಲ್ಲಿ ಯಾವ ರೀತಿಯಾದಂಥ ಕಲೆ ಇದೆ ಆ ಕಲೆನೂ ಕೂಡ ಪ್ರೋತ್ಸಾಹಿಸಲಿಕ್ಕೆ ಅದನ್ನು ಕೂಡ ನಾವು ಒಂದು ವಾರಗಳ ಕಾಲ ತರಬೇತಿ ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತಕ್ಕಂಥದ್ದು. ಅಷ್ಟೇ